ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 11:45 ಗಂಟೆ. ಗುಡ್ ಆಫ್ಟರ್ನೂನ್ ಅಂತಲೇ ಹೇಳಬೇಕು. ಶುಭ ಮಧ್ಯಾಹ್ನ ಎಲ್ರಿಗೂ. ಬಟ್ಟೆ ಕೂಡ ಎಲ್ಲ ವಾಶ್ ಮಾಡಿದ್ದಾಗಿದೆ ಸಿಂಪಲ್ಲಾಗಿ. ಹಾಗೆ ಬನ್ನಿ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಸಂಕ್ರಾಂತಿ ಹಬ್ಬ. ಹಾಗಾಗಿ ಬೆಲ್ಲ ಕೂಡ ಸ್ವಲ್ಪ ಒಂದು ದೊಡ್ಡ ಹಚ್ಚಿ ತೊಗೊಂಡು ಈ ಥರ ಸ್ವಲ್ಪ ದಪ್ಪ ಸೈಜಲ್ಲಿ ಹಚ್ಚಿಟ್ಟಿದ್ದೀನಿ. ಇದು 2-3 ದಿನ ಬಿಸಿಲಿಗೆ ಇಟ್ಟರೆ ಸ್ವಲ್ಪ ಶ್ರಿಂಕಾಗಿ ಕಡಿಮೆ ಆಗುತ್ತೆ. ಹಾಗೆ ಸ್ವಲ್ಪ ಸಣ್ಣ ಉಳ್ದಲ್ಲಿ 1-2 ಕೊಬ್ಬರಿ ಕೂಡ ಎರೆದ್ಬಿಟ್ಟು ಸ್ವಲ್ಪ ಎರೆದು ಹಾಗೆ ಸಣ್ಣಗೆ ಹಚ್ಚಿಟ್ಟಿದ್ದೀನಿ. ಇದು ಸ್ವಲ್ಪ ಹಸಿ ಕಾಯಿ ಆಗಿರೋದ್ರಿಂದ ಸಪ್ರೇಟಾಗಿ ಇಟ್ಟಿದ್ದೀನಿ, ಸುಮ್ಮನೆ ಹಾಳಾಗೋಗುತ್ತೆ ಅಂತ. ಒಣ ಕೊಬ್ಬರಿ ಜೊತೆಗೆ ಹಾಕ್ತಾರೆ. ಹಾಗೆ ಕೂಡ ಟಿಫನ್ಗೆ ಇವತ್ತು ಸಿಂಪಲಾಗಿ ಅವಲಕ್ಕಿ ಮಾಡಿದೆ. ಅವಲಕ್ಕಿ ಟಿಫನ್ ಕೂಡ ಆಯಿತು. ಕಸ ಎಲ್ಲ ಗುಡಿಸಿದಾಯಿತು. ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಥಂಡಿ ಇದೆ. ಕಸ ಎಲ್ಲ ಗುಡಿಸಿದಾಗಿದೆ. ಹಾಗೆ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದೆ, ಸ್ವಲ್ಪ ಇದೆ ಅಷ್ಟೇ. ಇದು ಜೋಡಿಸ್ಬೇಕು. ಹಾಗೆ ಟಿಫನ್ಗೆ ಅವಲಕ್ಕಿ ಮಾಡಿದೆ ಅನ್ನೆಲ್ಲ. ಹಾಗೆ ನೈಟು ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ ಹಾಕಿ ಹುಳಿ ಸಾರು ಮಾಡಿದೆ, ಅದಿದೆ. ಈಗ ಅದಕ್ಕೆ ಅನ್ನನೋ ಮುದ್ದೆನೋ ಮಧ್ಯಾಹ್ನಕ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಶನಿವಾರ ಆಗಿರೋದ್ರಿಂದ ಊಟದ ಬಾಕ್ಸ್ ಇಲ್ವಲ್ಲ, ಹಾಗಾಗಿ ಟಿಫನ್ ಕೂಡ ಎಲ್ಲ ಆಗಿದೆ. ಹಾಗೆ ಬೆಳಗ್ಗೆನೇ ಕೊಬ್ಬರಿ ಸ್ವಲ್ಪ ಚೆನ್ನಾಗಿರಲಿಲ್ಲ, ಹಾಗಾಗಿ ಅವೆರಡು ಹೊರಗಡೆ ಹಚ್ಚಿರೋದು ಇದು ಮಾಡಿಟ್ಟಿದ್ದೀನಿ. ಎಲ್ಲ ಸಣ್ಣಗೆ ಹಚ್ಚಿ 12 ಗಂಟೆ ಅಷ್ಟೊತ್ತೆಲ್ಲ ಕಂಪ್ಲೀಟ್ ಮಾಡಿ ಟಿಫನ್ ಈಗ ಆಗಿದೆ. ಇದು ಕಡಲೆ ಬೀಜ ಒಂದು 1/4 kg ಅಷ್ಟು ಹುರಿದು ಸಿಪ್ಪೆ ಬಿಡಿಸಿ, ಇನ್ನೊಂದು ಸ್ವಲ್ಪ ಸಿಪ್ಪೆ ಬಿಡಿಸ್ಬೇಕು. ತುಂಬ ಜಾಸ್ತಿ ಕೆಂಪಾನ ಹುರಿದ್ಬಿಟ್ರೆ ಅದು ಇದಾಗಿಬಿಡುತ್ತೆ, ಸೀದ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಿಪ್ಪೆ ಬಿಡಿಸ್ಬೇಕು. ಹಾಗೆ ಇದು ನಿನ್ನೆ ಸಂಜೆದು ಪೂಜೆ, ಶುಕ್ರವಾರದ್ದು. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಕೂಡ ಬಿಳಿ ಎಳ್ಳು ಕೂಡ ಒಂದು 200 ಗ್ರಾಮ್ ತೊಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಟ್ಟಿದ್ದೀನಿ. ಇದು ಫ್ಲೇಮ್ ಜಾಸ್ತಿ ಮಾಡಿ ಸೀದೋಗ್ಬಿಡುತ್ತೆ, ಹಾಗಾಗಿ ಒಂದು 200 ಗ್ರಾಮ್ ಅಷ್ಟು ಬಿಳಿ ಎಳ್ಳದು ಈ ಥರ ಹುರಿದು ಇಟ್ಕೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ಈ ಥರ ಹುರಿದು ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇನ್ನು ಪಪ್ಪು ಮಾಡಬೇಕು. ಇದು ಕೂಡ ಬೇಕಾದರೆ ಬಿಸಿಲಿಗೆ ಏನು ಹಾಕಲ್ಲ, ಬೇಕಾದ್ರೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಬಿಡಿಸ್ಬೇಕು. ಇದು ಒಂದು 1/4 kg ಅಷ್ಟಿದೆ. ಹಾಗೆ ಇದು ಕೊಬ್ಬರಿ ಎರ್ತಿರ್ತೀವಲ್ಲ ಮೇಲ್ಗಡೆ, ಅದು ಇದಕ್ಕೆ ಬೇಕಾದ್ರೆ ನೀವು ಸಕ್ಕರೆ ಅಥವಾ ಬೆಲ್ಲದ ಪೌಡ್ರ್ ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು. ಈಟ್ ಆಗಬೇಕು ಬಾಡಿ ಅನ್ನೋರಿಗೆ ಇದು ತಿಂದರೆ ತುಂಬ ಒಳ್ಳೆಯದು. ಇದು ಕಪ್ಪೆಳ್ಳು ಪೌಡ್ರು ಕೂಡ ಹಾಕೋತಾರೆ, ಚೆನ್ನಾಗಿರುತ್ತೆ. ಬಾಡೀಲಿ ತುಂಬ ಶಕ್ತಿ ಸೇರುತ್ತೆ. ಇದು ಕೊಬ್ಬರಿ ಮೇಲ್ಗಡೆ ಎರೆದಿರೋದು, ಇದು ಪೀಲ್ ಮಾಡಿರೋದು, ಸಿಪ್ಪೆದಲ್ಲಿ ಎರೆದಿರೋದು. ಅದು ಕೂಡ ಇದಕ್ಕೆ ನೀನು 2 ದಿನ ಬಿಸಿಲಿಗೆ ಬೆಲ್ಲ ಕೊಬ್ಬರಿ ಒಣಗಿಸ್ಬಿಟ್ಟು ಥಂಡಿಲೇ ಜಾಸ್ತಿ ಇದೇ ಬರೋಲ್ಲ ಬಿಸಿಲೇ, ಹಾಗಾಗಿ ಒಂದು ಸ್ವಲ್ಪ ಹೊತ್ತಿಟ್ಟರೆ ಆಯಿತು. ಒಂದು ಡೈಲಿ 2-3 ಅವರ್ಸ್ ಬಿಸಿಲು ಚೆನ್ನಾಗಿ ಬಂದರೆ 1 ಅವರೇ ಸಾಕು. ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಏನಿಲ್ಲ, ಜೀರಿಗೆ, ಪೆಪ್ಪರ್ಮೆಂಟು ಮತ್ತು ಕಲರ್ ಪೆಪ್ಪರ್ಮೆಂಟು ಹಚ್ಕೊಂಡ್ರೆ ಆಯಿತು. ಸಂಕ್ರಾಂತಿ ಹಬ್ಬದ ತಯಾರಿ. ಕೆಲವೊಮ್ಮೆ ಅಂಗಡಿಲಿ ತರಿಸ್ತೀನಿ, ಕೆಲವೊಮ್ಮೆ ಈ ಥರ ಇದು ಮಾಡ್ತೀನಿ, ಮನೇಲೇ ಮಾಡ್ಕೊತೀನಿ. ಲಾಸ್ಟ್ 2 ಇಯರ್ಸ್ ಮನೇಲಿ ಮಾಡಿರಲಿಲ್ಲ, ಯಾಕಂದರೆ ಮನೇಲೇ ತಂದು ಒಂದು 1/4 kg ಎಲ್ಲ ಹುರ್ಕೊಂಡು ಮಾಡಿಕೊಂಡ್ರೆ ಒದಗುತ್ತೆ. 400 ರೂಪೀಸ್ kg ಅನಿಸುತ್ತೆ ರೆಡೀಸ್ ತೊಗೊಂಡ್ರೆ. ಲಾಸ್ಟ್ ಟೈಮೆಲ್ಲ ತೊಗೊಂಡಿದ್ವಿ 2 ಇಯರ್ಸ್ ಲಾಸ್ಟ್. ಇದೆಲ್ಲ ಟವಲ್ ಕೂಡ ಎಲ್ಲ ಆರಿದಾಗಿದೆ, ಮಸ್ತ್ ಎತ್ತಿಡಬೇಕು. ಇದಾಗಿದೆ ನಮ್ಮದು ಸಂಕ್ರಾಂತಿ ಹಬ್ಬದ ತಯಾರಿ. ನಿಮ್ಮದು ರೆಡಿಯಾಗಿದೆಯಾ ಹೇಳಿ. ಇವತ್ತು 8ನೇ ತಾರೀಕು, ಇವತ್ತು 10ನೇ ತಾರೀಕು ಶನಿವಾರ. ಇನ್ನೇನು 14-15 ಹಬ್ಬ ಬಂತು. ಈ ಥರ ಇತ್ತು ನಮ್ಮದು ಸಂಕ್ರಾಂತಿ ಹಬ್ಬದ ತಯಾರಿ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ನೀವು ತಯಾರು ಮಾಡ್ಕೊಂಡು ರೆಡಿಮೇಡ್ ತರಿಸ್ತೀರ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡೋದು ಇದೇ ಜಾಸ್ತಿ ಆಗುತ್ತೆ. 1 kg ಎಷ್ಟಾಗುತ್ತೆ? 1/4 kg ಕಡಲೆ ಬೀಜ, 1/4 kg ಬಿಳಿ ಎಳ್ಳು, ಬೆಲ್ಲದ ಹಚ್ಚಿ 1-2, ಕೊಬ್ಬರಿ ದೊಡ್ಡ ಸೈಜ್ 1, ಚಿಕ್ಕ ಸೈಜ್ ಆದರೆ 2-3, ಜೀರಿಗೆ, ಪೆಪ್ಪರ್ಮೆಂಟು, ಅಚ್ಚು, ಸಕ್ಕರೆ ಅಚ್ಚು, ಕಲರು ಬರುತ್ತೆ ಮತ್ತು ವೈಟ್ ಕಲರ್ದೆಲ್ಲ ಬರುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇದಾಗಿದೆ ನಮ್ಮ ಸಂಕ್ರಾಂತಿ ಹಬ್ಬದ ತಯಾರಿ. ಹೊಸ್ದಾಗಿ ನೋಡ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್, ಬಾಯ್.